ಸಿಎಂ ಸಿದ್ದರಾಮಯ್ಯನವರು ಜಾರಿಗೆ ತಂದಿರುವ ಈ ಹೊಸ ಯೋಜನೆಯಲ್ಲಿ ನಿಮಗೆ ಒಟ್ಟು 50,000ವರೆಗೂ ಸಾಲ ಸೌಲಭ್ಯ ಸಿಗುವುದು ಮತ್ತು ಇದಕ್ಕೆ 25,000ವರೆಗೆ ಸಬ್ಸಿಡಿ ಸಿಗುವುದು. ಅಂದರೆ 50,000 ರೂಪಾಯಿಯಲ್ಲಿ 25,000 ಹಣವನ್ನು ಮನ್ನಾ ಮಾಡಿ ನೀವು ಕೇವಲ 25,000 ಮಾತ್ರ ಬ್ಯಾಂಕಿಗೆ ತುಂಬಬೇಕು. ನಿಮಗೆಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಈ ಯೋಜನೆ ಯಾವುದು, ಇದರಿಂದ ನಿಮಗೆಲ್ಲ ಎಷ್ಟು ಪ್ರಯೋಜನ ಆಗಬಹುದು ಮತ್ತು ಈ ಯೋಜನೆಯ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮತ್ತು ಇದಕ್ಕೆ 10 ಡಾಕ್ಯುಮೆಂಟ್ಸ್ ಅಂದರೆ ಕಾಗದ ಪತ್ರಗಳು ಏನು ಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಮಾಡಿ. ಹಾಗಾದರೆ ಮತ್ತೆ ತಡ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಶ್ರಮಶಕ್ತಿ ಯೋಜನೆಯಡಿ ನಿಮಗೆ 50,000ವರೆಗೆ ಸಾಲ ಸೌಲಭ್ಯ ಸಿಗುವುದು ಮತ್ತು ನಿಮಗೆ ಆಗುವ ಲಾಭವೆಂದರೆ ನಿಮಗೆ 25,000ವರೆಗೆ ಸಬ್ಸಿಡಿ ಸಿಗುವುದು. ನೀವು ಕೇವಲ 25,000 ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡಬೇಕು. ಹೌದು, ಇದು ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ನಿಮಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲದ ಬಗ್ಗೆ ತಕರಾರು ಮಾಡುವಂತಿಲ್ಲ. ಈ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗಿರುವ ದಾಖಲಾತಿಗಳೆಂದರೆ ಅರ್ಜಿದಾರರ ಆಧಾರ್ ಕಾರ್ಡ್, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್, ಅರ್ಜಿದಾರರು ಪಡೆದಿರುವ KMDC ನಮೂನೆ ಮತ್ತು ಅರ್ಜಿದಾರರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ಖಾಯಂ ವಿಳಾಸ ಪ್ರಮಾಣ ಪತ್ರ ಮತ್ತು ಇತರೆ ದಾಖಲೆಗಳು ಬೇಕಾಗುತ್ತವೆ. ಈ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳೆಂದರೆ ಅವರು ಕರ್ನಾಟಕದವರಾಗಿರಬೇಕು, ಅವರ ಆದಾಯ ಪ್ರಮಾಣ ಪತ್ರದಲ್ಲಿ ಅವರ ಇನ್ಕಮ್ ಅಂದರೆ ಆದಾಯ 3 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಮತ್ತು ಅವರ ಬ್ಯಾಂಕ್ ಖಾತೆಯಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಹಣ ಇರಬಾರದು. ವೀಕ್ಷಕರೇ, ನೀವು ಈ ಅರ್ಜಿಯನ್ನು ಯಾವುದೇ ಕಂಪ್ಯೂಟರ್ ಸೆಂಟರ್ನಲ್ಲಿ ಸಲ್ಲಿಸಲು ಬರುವುದಿಲ್ಲ. ನೀವು ಅರ್ಜಿ ಸಲ್ಲಿಸಬೇಕೆಂದರೆ ನೀವು ಅಧಿಕೃತವಾಗಿ ತಾಲೂಕು ಅಥವಾ ಜಿಲ್ಲಾ KMDC ಕಚೇರಿಗೆ ಭೇಟಿ ನೀಡಿ ಮತ್ತು ಅಲ್ಲಿ ಸಿಗುವ ಅರ್ಜಿ ನಮೂನೆಯ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇಂಥ ಇನ್ಫಾರ್ಮೇಶನ್ ವಿಡಿಯೋ ಜೈ ಹಿಂದ್, ಜೈ ಕರ್ನಾಟಕ.